ಅಭಿವೃದ್ಧಿ ಅಂದ್ರೆ ರೈತರ ಭೂಮಿಯನ್ನು ಕಿತ್ಕೊಳ್ಳೋದಲ್ಲ. ನಾವು ರೈತನ ಮಕ್ಕಳು ಪ್ರಾಮಾಣಿಕವಾಗಿ ದುಡಿಯೋರು ಅಂತದು ಇವತ್ತು ಫಲವತ್ತಾದ ಭೂಮಿ ತೊಗೊಳಕ ನಮ್ಗೆ ಸಂಕಟ ಆಯ್ತು. ಅದಕ್ಕೆ ಅಲ್ಲಿದ್ದ ಇಲ್ಲಿಗೆ ಬಂದೇವಿ. ಒಂದು ಕೋಳಿ ಮೊಟ್ಟೆ ಹಾಕಿದ್ರೆ ಮೊಟ್ಟೆ ತಿನ್ನಬೇಕು, ಕೋಳಿನೇ ತಿನ್ಕೊಂಡ್ರೆ ಮೊಟ್ಟೆಯಲ್ಲಿ ಬರ್ತದೆ. ನೀವು ಹಾಲಿಲ್ಲ ಅಂದ್ರೆ ಏನು ಮಾಡ್ತೀರಾ? ಡಿ.ಕೆ. ಶಿವಕುಮಾರ್ ಪಾಕಿಸ್ತಾನದಿಂದ ತರಿಸ್ಕೊಡ್ತಾನ ಅಲ್ಲ. ರೈತ ಬೆಳೆದಿರೋ ಬೆಳೆಗೆ ಬೆಲೆ ಕಟ್ಟಕ್ಕಾಗಲ್ಲ, ನಮ್ಮ ಭೂಮಿಗೆ ಬೆಲೆ ಕಟ್ಟಕ್ಕೆ ಅವನ್ಯಾರು? ಒಂದ್ ಕಡೆ ಬೆಂಗಳೂರಿನ ಭವಿಷ್ಯವನ್ನು ಬದಲಾಯಿಸುವ AICT ಕನಸಾದ್ರೆ, ಇನ್ನೊಂದು ಕಡೆ ರೈತರು ಪೀಳಿಗೆಗಳಿಂದ ನಂಬ್ಕೊಂಡು ಬಂದಿರುವಂತಹ ರೈತರ ಹೋರಾಟದ ಮತ್ತು ರೈತರ ಅಸ್ತಿತ್ವದ ಪ್ರಶ್ನೆ ಈಗ ಕಾಡ್ತಾ ಇದೆ. ಅದಕ್ಕೆ ಕಾರಣ ಈಗ ನೀವು ನೋಡ್ತಾ ಇರಬಹುದು ನಮ್ಮ ಸುತ್ತಲೂ ಇರುವಂತಹ ಈ ಒಂದು ಜಮೀನು. ರಾಮನಗರ ಜಿಲ್ಲೆಯ ಬಿಡದಿಯಲ್ಲಿ ಪ್ರಸ್ತಾಪ ಆಗಿರುವಂಥ 9,500 ಎಕರೆ ವ್ಯಾಪ್ತಿಯ ಗ್ರೇಟರ್ ಬೆಂಗಳೂರು ಇಂಟಿಗ್ರೇಷನ್ ಟೌನ್ಶಿಪ್ ಯೋಜನೆ ಈಗ ರಾಜ್ಯದ ಅತಿದೊಡ್ಡ ಭೂಸ್ವಾಧೀನ ವಿವಾದವಾಗಿ ಮಾರ್ಪಟ್ಟಿದೆ. ಅಭಿವೃದ್ಧಿಯ ಹೆಸರಲ್ಲಿ ಸಾವಿರಾರು ಎಕರೆ ಭೂಮಿ ಕಳೆದು ಹೋಗ್ತಾ ಇದೆಯಾ, ಅಥವಾ ಇದು ಭವಿಷ್ಯದ ಬೆಂಗಳೂರಿನ ಅಗತ್ಯನಾ? ಬನ್ನಿ ಈಗ ನಾವು ಈ ಸ್ಥಳದಲ್ಲೇ ಇದ್ರ ಬಗ್ಗೆ ಪರಿಶೀಲನೆ ನಡೆಸ್ತಾ ಹೋಗೋಣ. 9 ಹಳ್ಳಿಗಳ ರೈತರು ಕಷ್ಟಪಟ್ಟು ಬೆಳೆ ಬೆಳೀತಾ ಇದ್ದಂಥ 9,000 ಎಕರೆ ಹಸಿರು ಭೂಮಿಯನ್ನ ಈ ವರ್ಕ್ ಲೈಫ್ ಪ್ಲೇ ಸಿಟಿಗಾಗಿ ಸ್ವಾಧೀನಪಡಿಸಿಕೊಳ್ಳಲಾಗ್ತಾ ಇದೆ. ಇದರಲ್ಲಿ ಬರೋಬ್ಬರಿ 2,000 ಎಕರೆಗೂ ಹೆಚ್ಚು ಭಾಗವನ್ನ ಬರೀ AI ಕಂಪನಿಗಳ ಬಿಲ್ಡಿಂಗ್ ನಿಲ್ಲಿಸೋಕೆ ಅಂತ ಮೀಸಲಿಟ್ಟಿದ್ದಾರೆ. ಅಂದ್ರೆ ನಾಳೆ ಅಲ್ಲಿ ರಾಗಿ, ತರಕಾರಿ ಬೆಳೆಯೋ ಜಾಗದಲ್ಲಿ ದೊಡ್ಡ ದೊಡ್ಡ ಕಾಂಕ್ರೀಟ್ ಗೋಡೆಗಳು ಎದ್ದು ನಿಲ್ಲತ್ತೆ. ಈ ಪ್ರಾಜೆಕ್ಟ್ಗೆ 20,000 ಕೋಟಿ ರೂಪಾಯಿಗೂ ಹೆಚ್ಚು ಬಜೆಟ್ ಅನ್ನು ಇಟ್ಟಿದ್ದಾರೆ. BMRDA ವತಿಯಿಂದ 2,950 ಕೋಟಿ ರೂಪಾಯಿ ಮತ್ತು ಬ್ಯಾಂಕಿಂದ 17,500 ಕೋಟಿ ರೂಪಾಯಿ ದುಡ್ಡು ಸಾಲದ ರೂಪದಲ್ಲಿ ಹರಿದು ಬರುತ್ತೆ. ಸೊ ಇಷ್ಟೊಂದು ಕೋಟಿ ದುಡ್ಡಿನ ನಂಬರ್ ಕೇಳೋಕೆ ಚೆನ್ನಾಗಿದೆ, ಆದರೆ ಮಣ್ಣನ್ನೇ ನಂಬಿ ಬದುಕಿರುವಂತಹ ರೈತನಿಗೆ ತನ್ನ ಸ್ವಂತ ಜಮೀನು ಹೋದ್ಮೇಲೆ ಈ ಕಾಗದದ ದುಡ್ಡು ಎಷ್ಟು ದಿನ ಗಂಜಿ ಕೊಡುತ್ತೆ ಅನ್ನೋದು ಈಗ ಪ್ರಶ್ನೆ. ಸೊ ಹಾಗಾದ್ರೆ ಈ AICT ಅಂದ್ರೆ ಏನು? AICT ಅಂದರೆ ಕೇವಲ ಮನೆಗಳ ಬಡಾವಣೆ ಅಥವಾ ಸಾಮಾನ್ಯ ಟೌನ್ಶಿಪ್ ಅಲ್ಲ. ಸರ್ಕಾರದ ಪ್ರಕಾರ ಬಿಡದಿಯಲ್ಲಿ ನಿರ್ಮಾಣವಾಗಲಿರುವ ಗ್ರೇಟರ್ ಬೆಂಗಳೂರು ಇಂಟಿಗ್ರೇಟೆಡ್ ಟೌನ್ಶಿಪ್ GBIT ಒಂದು ವರ್ಕ್ ಲೈವ್ ಪ್ಲೇ ಮಾದರಿಯ ಸಮಗ್ರ ನಗರವಾಗಿದ್ದು, ಜನರು ಒಂದೇ ಪ್ರದೇಶದಲ್ಲಿ ಕೆಲಸ ಮಾಡೋಕೆ, ವಾಸಿಸೋಕೆ ಹಾಗೂ ಮನರಂಜನೆ ಪಡೆಯುವ ಅವಕಾಶ ಕಲ್ಪಿಸುವ ಉದ್ದೇಶವನ್ನು ಹೊಂದಿದೆ. ಟ್ರಾಫಿಕ್ ನಿರ್ವಹಣೆ, ನೀರು ಸರಬರಾಜು, ಕಸ ವಿಲೇವಾರಿ, ವಿದ್ಯುತ್ ಬಳಕೆ ಮತ್ತು ಭದ್ರತಾ ವ್ಯವಸ್ಥೆಗಳಲ್ಲಿ ಕೃತಕ ಬುದ್ಧಿಮತ್ತೆ ತಂತ್ರಜ್ಞಾನವನ್ನು ಬಳಸುವ ಮೂಲಕ ಇದನ್ನ ದೇಶದ ಮೊದಲ AI ಆಧಾರಿತ ನಗರವನ್ನಾಗಿ ರೂಪಿಸುವ ಗುರಿ ಸರ್ಕಾರದ್ದಾಗಿದೆ. AI, IT, ಡೇಟಾ ಸೆಂಟರ್ಸ್ಗಳು, ಸಂಶೋಧನಾ ಕೇಂದ್ರಗಳು, ರೋಬೋಟಿಕ್ಸ್ ಮತ್ತು ಸ್ಟಾರ್ಟ್ಅಪ್ ಕಂಪನಿಗಳನ್ನು ಆಕರ್ಷಿಸುವ ಉದ್ದೇಶವೂ ಇದೆ. ಸರ್ಕಾರ ಲಕ್ಷಾಂತರ ಉದ್ಯೋಗಗಳು ಸೃಷ್ಟಿಯಾಗಲಿದೆ ಹಾಗೂ ಸ್ಥಳೀಯ ಯುವಕರಿಗೆ ಆದ್ಯತೆ ನೀಡಲಾಗುವುದು ಅಂತ ಹೇಳ್ತಾ ಇದ್ರೂ ಕೂಡ ನಿಖರವಾಗಿ ಎಷ್ಟು ಉದ್ಯೋಗ ಸೃಷ್ಟಿಯಾಗಲಿದೆ, ಯಾವ ಕಂಪನಿಗಳು ಬರಲಿದೆ ಹಾಗೂ ಭೂಮಿ ಕಳೆದುಕೊಳ್ಳುತ್ತಿರುವ ರೈತರ ಮಕ್ಕಳಿಗೆ ಎಷ್ಟು ಅವಕಾಶ ಸಿಗಲಿದೆ ಎಂಬ ಬಗ್ಗೆ ಇನ್ನೂ ಸ್ಪಷ್ಟ ಮಾಹಿತಿ ಇಲ್ಲ. ಹೀಗಾಗಿನೇ AICT ಭವಿಷ್ಯದ ಬೆಂಗಳೂರಿನ ಅಭಿವೃದ್ಧಿಯ ಕನಸ, ಅಥವಾ ಸ್ಥಳೀಯ ರೈತರು ತಮ್ಮ ಭೂಮಿ ಕಳೆದುಕೊಂಡ ಬಳಿಕವೂ ಅದರ ಲಾಭದಲ್ಲಿ ಪಾಲುದಾರರಾಗ್ತಾರಾ ಎಂಬ ಪ್ರಶ್ನೆಯೇ ಈಗ ಪ್ರಮುಖ ಚರ್ಚೆಯ ವಿಷಯವಾಗಿದೆ. ನಾವೆಲ್ಲ ಕರ್ನಾಟಕದವರು ಅಂತ ಬಂದವ್ರೆ, ಈ ರೈತರನ್ನ ಉಳಿಸ್ಬೇಕು ಅಂತ ಅವ್ರ ಮನಸ್ಸಲ್ಲೈತೆ. ಇದೇ ಇದು DK ಶಿವಕುಮಾರ್ ಮನಸ್ಸಲ್ಲಿ ರೈತರನ್ನ ಉಳಿಸೋಂಥ ಮನೋಭಾವನೆ ಇಲ್ಲ. ರೈತರು ಜಮೀನು ಕಬಳಿಕೆ ಮಾಡ್ಕೊಬೇಕು. ಈಗ ಇವರೆಲ್ಲ ಹೊರಗಡೆಯಿಂದ ಬಂದಾಗ ಯಾರೋ ಕರ್ಸ್ಕೊಂಡವ್ರೆ ಅಂತ ಹೇಳ್ತಾರೆ. ಇವರು ಅಧಿಕಾರಕ್ಕೋಸ್ಕರ 136 ಜನನ ವಂಡ್ರೆಲ್ಲ ಕರ್ಕೊಂಬಂದು ಇಟ್ಕೊಂಡಿದ್ರು. ಮೊನ್ನೆ ಉತ್ತರ ಕರ್ನಾಟಕದವ್ರ MLAಗಳಿರ್ಲಿಲ್ವಾ? ಯಾಕೆ ಕರ್ಕೊಂಬಂದ್ರು? ಇಲ್ಲಿಯವ್ರನ್ನ ಮಾತ್ರ ಅಲ್ಲಿಂದ ಕರೆಸ್ತಾರೆ, ಇಲ್ಲಿಂದ ಕರ್ತಾರೆ, ಇವ್ರು ಬಂದ್ಬಿಡ್ತಾರೆ ಅಂತ ಅನ್ಕೊಂಬಿಟ್ಟವ್ರೆ. ರೈತ ಬೆಳೆದಿರೋ ಬೆಳೆಗೆ ಬೆಲೆ ಕಟ್ಟಕ್ಕಾಗಲ್ಲ, ನಮ್ಮ ಭೂಮಿಗೆ ಬೆಲೆ ಕಟ್ಟಕ್ಕೆ ಅವನ್ಯಾರು? ಯಾಕೆ ಬೆಲೆ ಕಟ್ತಾನೆ ಅವನು? ನಾವು ರೈತನ ಮಕ್ಕಳು ಪ್ರಾಮಾಣಿಕವಾಗಿ ದುಡಿಯೋರು ಅಂತದು ಇವತ್ತು ಫಲವತ್ತಾದ ಭೂಮಿ ತೊಗೊಳಕ ನಮ್ಗೆ ಸಂಕಟ ಆಯ್ತು. ಅದಕ್ಕೆ ಅಲ್ಲಿದ್ದ ಇಲ್ಲಿಗೆ ಬಂದೇವಿ. ಬೇಕಂದ್ರೆ ಅಲ್ಲಿ ಸಾಕಷ್ಟಾಯ್ತು. ಉತ್ತರ ಭಾಗದಾಗ ಬರಡು ಭೂಮಿ ಜಗ್ಗೈತಿ. ಅಲ್ಲಿ ಯುವಕರು ಇಲ್ಲಿ ಬರಕತ್ತವ. ಮಾಧ್ಯಮದಲ್ಲಿದ್ದಾನೆ ಎಲ್ಲ ಇರೋದು. ನೀವು ಉಳಿಸ್ಬೇಕು, ನೀವು ಕೊಲ್ಲಬೇಕು, ನೀವು ನಿಮ್ಮಲ್ಲಿದ್ದಾನೆ ಇದಾಕತಿ. ನೀವು ಒಟ್ಟು ಮುಂಗೈದವ್ರು ಮಾಡವ್ರಿಗೆ ಇದನ್ನು ತಗೊಳ್ಳೋದು ಬಿಡ್ತಾನ್ರಿ. ಕೈ ಮುಗಿತಿ ನಮ್ಮ ಜನ್ಮ ಹೋಗೋ ಮಟನು ಭೂಮಿ ಬಿಡುದು, ಫಲವತ್ತಾದ ಭೂಮಿ ಅಂತ ಬಿಡುದಿಲ್ಲ. ಬೇಕಾದ್ರೆ ಅಲ್ಲಿ ತಗೋಣ. ಉತ್ತರ ಭಾಗದಾಗ ಜಗ್ಗೈತಿ. ಅಭಿವೃದ್ಧಿ ಅಂದ್ರೆ
ರೈತರ ಭೂಮಿಯನ್ನು ಕಿತ್ಕೊಳ್ಳೋದಲ್ಲ. ಆ ರೈತ ಹಗಲು ರಾತ್ರಿ ಮಳಿ ಚಳಿ ಗಾಳಿ ಅನ್ನೋದ ಆ ಒಂದು ತಾಯಿ ಒಂದು ಸೇವೆ ಮಾಡ್ಕೊತ ತನ್ನ ಕುಟುಂಬವನ್ನು ಕಟ್ಕೊಂಡಿರ್ತಾನ. ಆ ಕುಟುಂಬದ ಜೊತೆಗೆ ಪಶು ಪ್ರಾಣಿಗಳ ಜೊತೆಗೆ ಇರ್ತಾವು. ಅಂಥ ಒಂದು ಫಲವತ್ತಾದ ಭೂಮಿಯನ್ನು ಅಭಿವೃದ್ಧಿ ಹೆಸರೊಳಗೆ ರೈತರ ಮೇಲೆ ಅಗೋಧವಾದಂಥ ಅನ್ಯಾಯ ಮಾಡೋದು ಇದು ಸರಿಯಲ್ಲ. ಮುಂಬರೋ ದಿನಗಳು ಏನನ್ನಾದರೂ ಇದನ್ನು ಮುಂದುವರಿಸಿದ್ದ ಕರೆವಾದ್ರೆ ನಾವು ಪ್ರಾಣವನ್ನಾದರೂ ಕೊಡ್ತೀವಿ ಹೊರತು ನಮ್ಮ ಭೂಮಿಯನ್ನು ನಾವು ಬಿಟ್ಟು ಕೊಡೋದಿಲ್ಲ ಅಂತೇಳಿ ನಮ್ಮ ಉತ್ತರ ಕರ್ನಾಟಕ ರೈತ ಒಂದು ಹಿತರಕ್ಷಣಾ ವತಿಯಿಂದ ನಾವು ಅವರಲ್ಲಿ ಮನವಿ ಮಾಡ್ತೀವಿ. ನಾವು ರೇಷ್ಮೆ ಬೆಳೀತಾ ಇದ್ದೀವಿ. ವರ್ಷಾರ್ಗಟ್ಲೆಯಿಂದ ಇಲ್ಲಿ ಮಾಡಿಕೊಂಡು ಈ ಪಾಲ್ಪಟ್ಟು ಮಾಡಿಕೊಂಡು ಎಲ್ಲ ಜೀವನ ಮಾಡ್ತಾಯಿದ್ದೀವಿ. ನಾವು ಯಾವುದೇ ಕಾರಣಕ್ಕೂ ಭೂಮಿ ಬಿಟ್ಕೊಡಲ್ಲ. ಇದು ಕನ್ನಡ ನಾಡಲ್ಲಿ ಹುಟ್ಟಿ ನಮ್ಮ ತಾಯಿನಾಡಲ್ಲಿ ಬೆಳೆದು ನಾವು ಬೇರೆ ಕಡೆ ಹೋಗೋಕ್ಕೆ ಇಷ್ಟ ಇಲ್ಲ. ಇಲ್ಲ, ಆಗಲ್ಲ. ನಾವು ಇಲ್ಲಿ ಒಪ್ಪತ್ತು ಕೆಲಸ ಮಾಡ್ತೀವಿ, ಒಪ್ಪತ್ತು ಕೂತಿರ್ತೀವಿ. ನಮ್ಮನ್ನ ಯಾರು ಕೇಳೋರಿಲ್ಲ. ನಾವು ಅಲ್ಲೋಗಿ ಬಾತ್ರೂಮ್ ತೊಳೆದು ನಾವು ಜೀವನ ಮಾಡೋಕ್ಕಾಗಲ್ಲ. ಹಿಂಗೆ ಒಂದು ದಿವಸ ಬಾತ್ರೂಮ್ ತೊಳೆಯೋಗು ಅಂತ ಕರ್ಕೊಂಡೋದ್ರು. 40 ವರ್ಷ ಆದಮೇಲೆ ನಿಮ್ಮನ್ನ ಅಲ್ಲಿಗೂ ಕರ್ಕೊಳ್ಳಲ್ಲ ಅಂತ ಹೇಳಿದ್ರು ಫ್ಯಾಕ್ಟ್ರಿ. ಈ ಥರ ನಡೀತಾ ಇರುವಾಗ ನಾವು ಬಿಟ್ಬಿಟ್ಟು ಎಲ್ಲೋಗೋಣ? ನಾವು 16 ವರ್ಷ ನಾವು ಮಕ್ಕಳು ಮರಿನೆಲ್ಲ ಇಟ್ಟಾಡ್ಬಿಟ್ಟು ಇವತ್ತು ಎಲ್ಲೋಗೋಣ? ನಾವು ನಾಳೆ ದಿವಸ ಏನಾಗಬೇಕು? ನಾವೇ ಇಷ್ಟು ಕಷ್ಟಪಡ್ತಾಯಿದ್ದೀವಿ. ನನ್ನ ಮಕ್ಕಳು ಈಗ ಏನಾಗಬೇಕು? 187 ದಿನ ಇಲ್ಲಿ ಪ್ರತಿಭಟನೆ ಮಾಡ್ತಾಯಿದ್ದೀವಿ. ಒಬ್ಬ MLA ಆಗಲಿ, ಒಬ್ಬ DC ಆಗಲಿ, ಒಬ್ಬ ತಹಸೀಲ್ದಾರ್ ಆಗಲಿ, ಇನ್ನೊಬ್ಬರಾಗಲಿ, ಮತ್ತೊಬ್ಬರ ಯಾವ ಅಧಿಕಾರಿಗಳೂ ನಮ್ಮ ಹತ್ರ ಬಂದು ನಿಮ್ಮ ಯೋಗಕ್ಷೇಮ ಅಂತ ಏನಿಲ್ಲ. ನಾವು ಎಲ್ಲಿಗೆ ಹೋಗ್ಬೇಕು? 8 ಲಕ್ಷಕ್ಕೆ ಅಕ್ವೈರ್ ಮಾಡಿದ್ರು ಇಲ್ಲೇ ಕೆಂಪನಪಾಳ್ಯದಲ್ಲಿ. 8 ಲಕ್ಷ ಈಸ್ಕೊಂಡು ಬಂದ್ಬಿಟ್ರು ಜನ. ಇವತ್ತೇನು ಇಲ್ದಂಗೆ ಆಗ್ಬಿಟ್ಟವ್ರೆ. ಅವರೆಲ್ಲ ಕೂಲಿ ಮಾಡ್ತಾವ್ರೆ. ಕೂಲಿ ಮಾಡಿ ನಾಲಿ ಮಾಡಿ ಜೀವನ ಮಾಡ್ತಾವ್ರೆ. ಅಂತೆ ತಾವು ಇಂಥ ಜಮೀನು ಕೊಟ್ಬಿಟ್ಟು ನಾವೇನು ಮಾಡ್ಬೋದು? ಎಲ್ಲಿಗೋಗೋಣ? ನಮ್ಮ ತಾಯಿ ನಾಡ್ಕೊಂಡ್ರೆ ಇದು ತೆಂಗು ನೋಡಿ, ಬೆಳೆ ತೆಂಗು ಅಡಿಕೆ ಎಲ್ಲ ನಿಂತಿದೆ. ಆ ಮರ ಎಲ್ಲ ಕಡಿದು ಇವನು ನಮ್ಮನ್ನ ಇದು ಹಾಳು ಮಾಡಬೇಕಾದ್ರೆ ಏನು ಸಂಬಂಧ? ಇಂಥ ಇದಿರುವಾಗ ನಾವು ಬಿಟ್ಬಿಟ್ಟು ಹೋಗೋಕ್ಕಾಗಲ್ಲ. ಯಾವುದೇ ಕಾರಣಕ್ಕೂ ತೆಂಗಿನ ಮರ, ಎಳ್ನೀರು, ಸಾವಿರಾರು ಎಳ್ನೀರು, ಬೆಂಗಳೂರಿಗೆ ಸಾವಿರಾರು ಎಳ್ನೀರು ಇಲ್ಲಿಂದ ಸಪ್ಲೈ ಆಯ್ತಾ. ಅದು ಇವತ್ತು ಬಿಟ್ಬಿಟ್ಟು ಹೋಗೋಕ್ಕೆ ನಾವು ಸಾಧ್ಯ ಇಲ್ಲ. ಕನಕಪುರದ ರೈತರಿಗೆ 1 ಇಂಚು ಭೂಮಿಯನ್ನ ಮಾರಬೇಡಿ ಅಂತ ಕರೆ ನೀಡಿದಂಥ DK ಶಿವಕುಮಾರ್ ಅವರು ಈಗ ಅಭಿವೃದ್ಧಿ ಹೆಸರಲ್ಲಿ ಬಿಡದಿ ಭಾಗದ ಸಾವಿರಾರು ಎಕರೆ ಕೃಷಿ ಭೂಮಿಯನ್ನ ಸ್ವಾಧೀನಪಡಿಸಿಕೊಳ್ಳೋಕೆ ಮುಂದಾಗಿರೋದಾದ್ರೂ ಯಾಕೆ ಅನ್ನೋ ಪ್ರಶ್ನೆ ಜನರನ್ನ ಕಾಡ್ತಾ ಇದೆ. ಈ ಹೊಸ ಹೈಟೆಕ್ ಸಿಟಿಯ ಅಡಿಪಾಯದ ಕೆಳಗೆ ಹೂತು ಹೋಗ್ತಿರೋದು ನಮ್ಮ ರೈತರ ತಲೆಮಾರುಗಳ ರಕ್ತದ ಬೆವರಿನ ಇತಿಹಾಸ. ಈ ಹೋರಾಟದಲ್ಲಿ ಮಹಿಳೆಯರ ಆತಂಕ ಇನ್ನೂ ದೊಡ್ಡದಾಗಿದೆ. ಯಾಕಂದ್ರೆ ಅನೇಕ ಕುಟುಂಬಗಳಲ್ಲಿ ಹೈನುಗಾರಿಕೆಯೇ ಮುಖ್ಯ ಆದಾಯದ ಮೂಲ. ನಾವು ಬಿಟ್ಕೊಡಕ್ಕೆ ಇಷ್ಟ ಇಲ್ಲ ಮೇಡಮ್. ನಾವು ಇದರಲ್ಲೇ ಅವ್ರು ದುಡ್ಡು ತಗೊಂಡು ಏನು ಮಾಡ್ತೀವಿ ಮೇಡಮ್? ಭೂಮಿ ಇದ್ರೆ ತಾನೇ ವ್ಯವಸಾಯ ಮಾಡೋದು. ದುಡ್ಡು ತಗೊಂಡು ನೋಡಿ ಮಾಡ್ಕೊಳ್ಳೋಣ. ದುಡ್ಡು ಏನಕ್ಕೆ ಬರ್ತದೆ? ಏನಕ್ಕೂ ಬರಲ್ಲ. ದುಡ್ಡಿದ್ರೆ 16 ಕಾಯಿಲೆನೂ ಬರ್ತದೆ, ಎಲ್ಲನೂ ಬರ್ತದೆ. ದುಡ್ಡು ಯಾವುದೇ ಕಾರಣಕ್ಕೂ ಬೇಡ. ಅವ್ರು ಏನೇ ಮಾಡಿ ವಿಧಾನಸೌಧ ಹತ್ರ ಹೋಗಿ ಧರಣಿ ಬಿಡ್ತೀವಿ. ಅವ್ರು ಏನು ಪ್ರಸಾರ ಹಾಕಿದ್ರು ಕೂಡ ನಾವು ಇರ್ತೀವಿ. ಎಷ್ಟಿದೆ ನಿಮ್ಮ ಜಮೀನು? ನಮ್ದು 2 ಎಕರೆ ಇದೆ. ವರ್ಷಕ್ಕೆ ಎಷ್ಟು ಆದಾಯ ಬರುತ್ತೆ? ವರ್ಷಕ್ಕೆ 2 ಇಲ್ಲ, ಏನಿಲ್ಲ ಅಂದರೆ 1 ಲಕ್ಷದ ಮೇಲೆ ಆದಾಯ ಇದೆ. ಏನೇನು ಬೆಳೆ ಬೆಳಿತೀರ? ರೇಷ್ಮೆ ಬೆಳಿತೀವಿ, ಜೋಳ, ಹಸುಗಳಿಗೆ ಜೋಳ, ಹುಲ್ಲು, ಸೊಪ್ಪು, ತರಕಾರಿಗಳೆಲ್ಲ ಬೆಳಿತೀವಿ. ದನನೂ ಸಾಕಿವಿ. ದನನೂ ಇಲ್ಲೇ ಇದೆ ನೋಡಿ. ಹಂಗೆ ಹೇಳ್ಬೇಕು, ಸುಮ್ಮನಿರವ. ಬೆಳಿಗ್ಗೆ ಎದ್ದರೆ ನಾವು ಇವ್ರ ಹತ್ರ ಬಂದು ಕೂಲಿ ಮಾಡಬೇಕು. ದಿನ 300 ರೂಪಾಯಿ ಕೂಲಿ ಕೊಡ್ತಾರೆ. ನಾವು ಅದು ಬಿಟ್ಟರೆ ನಮ್ಗೆ ಯಾವ ಜೀವನನೂ ಇಲ್ಲ. ಅಷ್ಟೇ. ಬೆಳಿಗ್ಗೆ ಎದ್ರೆ ನಮ್ಗೆ ಇವ್ರ ಹತ್ರ ನಮ್ಮ ಕೆಲಸ. ಬೆಳಿಗ್ಗೆ ಎದ್ರೆ ಕೂಲಿ ಕೆಲಸ, ಯಾವ ಕೆಲಸನೂ ಮಾಡಲ್ಲ ನಾವು. ಬೆಳಿಗ್ಗೆ ಎದ್ರೆ ನಮ್ಗೆ ಅದೇ ಜೀವನ ಅಷ್ಟೇ ಮೇಡಮ್. ನಾವು ಇನ್ನೇನು ಹೇಳೋಕ್ಕೂ ಮುಂದೆ ಸಾಧ್ಯ ಇಲ್ಲ. ಅವ್ರ ಭೂಮಿ ಕೊಟ್ಟರೆ ನಿಮ್ಮ ಕೆಲಸ, ಅವ್ರ ಭೂಮಿ ಅವ್ರ ಕೆಲಸ ಇದ್ರಲ್ಲ ನಮ್ಮನ್ನು ಕರೆಯೋಕ್ಕೆ. ನಾವು ಹೋಗಿ ಅವ್ರ ಹತ್ರ ಕೂಲಿ ಮಾಡ್ತೀವಿ ಅಷ್ಟೇ. ಕೂಲಿ ಬಿಟ್ಟರೆ ಏನಿಲ್ಲ. ಭಾಗ್ಯಮ್ಮ ಅಂತ. ಇದೇ ಊರ ನಿಮ್ಮದು? ಕೆಂಶೆಟ್ಟಿ ದುಡ್ಡು. ಮೊದಲಿಂದನೂ ಇದೇ ಕೆಲಸ 20-30 ವರ್ಷದಿಂದ ನಾವು ಇದೇ ಕೆಲಸ ಮಾಡ್ತೀವಿ. ಮಹಿಳಾ ಸಬಲೀಕರಣಕ್ಕಾಗಿ ಗೃಹಲಕ್ಷ್ಮಿ ಯೋಜನೆಯ ಮೂಲಕ ಮಹಿಳೆಯರ ಖಾತೆಗೆ ಹಣ ಹಾಕಿದ, ಶಕ್ತಿ ಯೋಜನೆ ಮೂಲಕ ಉಚಿತ ಬಸ್ ಪ್ರಯಾಣ ನೀಡಿದ ಇದೇ ಸರ್ಕಾರ ಈಗ ಹೈನುಗಾರಿಕೆ ಮತ್ತು ಕೃಷಿಯನ್ನ ಅವಲಂಬಿಸಿ ಸ್ವಾವಲಂಬಿ ಬದುಕನ್ನ ಕಟ್ಕೊಂಡಿರುವಂತಹ ಗ್ರಾಮೀಣ ಮಹಿಳೆಯರ ಆದಾಯದ ಮೂಲವನ್ನೇ ಕಸಿದುಕೊಳ್ತಾ ಇದೆಯಾ ಅನ್ನೋ ಪ್ರಶ್ನೆ ಎದ್ದಿದೆ. ನೋಡಿ, ಇವೆಲ್ಲ ಮಡಿಕೊಂಡಿದ್ದೀವಿ, ತಾಡು ಮಡಿಕೊಂಡಿದ್ದೀವಿ, ಹಸುಗಳು ಮಡಿಕೊಂಡಿದ್ದೀವಿ, ಹಾಲು ಹಾಕ್ತೀವಿ. ಅಷ್ಟೋ ಆದಾಯ ಬರ್ತದೆ, ಜೀವನ ಮಾಡ್ತಾಯಿದ್ದೀವಿ. ಇದನ್ನೆಲ್ಲ ಬಿಟ್ಬಿಟ್ಟು ನಾವು ಎಲ್ಲೋಗೋಣ ಹೇಳಿ? ಇದೆಲ್ಲ ಮೋಸ. DK ಶಿವಕುಮಾರ್ ಮಾಡ್ತಾ ಇರೋದು ಮೋಸ. ಇದೆಲ್ಲ ಕುಮಾರಸ್ವಾಮಿ ಅವ್ರು ಮಾಡಿದರು ಅಂತ ಹೇಳ್ತಾರಲ್ಲ, ಅವ್ರು ಕ್ಯಾನ್ಸಲ್ ಮಾಡಿದ್ರು, ಇವರು ಕ್ಯಾನ್ಸಲ್ ಮಾಡಲಿ ಬಿಡ್ರಿ.
ಹಾಂ ಇವ್ರಿಗೆ ಅಷ್ಟಿದಿಲ್ಲೂರ ಒಬ್ಬ ಮುಖ್ಯಮಂತ್ರಿಯಾಗಿ ನೋಡಿ ಹೆಂಗೆ ಮಾಡ್ತಾರೆ, ಜನಗಳಿಗೆ ತೊಂದರೆ ಕೊಡ್ತಾವ್ರೆ. ದನ ಕರ ಎಲ್ಲ ಏನು ಮಾಡೋದು, ಮನೆ ಕಟ್ಕೊಂಡಿದ್ದೀವಿ ನಾವು, ರೈತ ಇದರಿಂದನೇ ಬದುಕ್ತಾ ಇದ್ದೀವಿ, ಸುಮಾರು ಆದಾಯ ಅದೇ. ಆಮೇಲೆ ಏನು ಮಾಡೋಕ್ಕಾಗಲ್ಲ, ತೆಂಗಿನ ಮರ ಅವೆ, ಅಡಿಕೆ ಮರ ಅವೆ, ಸಪೋಟ ಗಿಡ ಅದೆ, ಮಾವಿನ ಗಿಡ ಅವೆ, ಇವೆಲ್ಲ ಏನು ಮಾಡೋದು ಹೇಳ್ರಿ. ಇನ್ನು ಸರ್ಕಾರ ಏನೋ 2013ರ ಕಾಯ್ದೆ ಪ್ರಕಾರ ಜಾಗ ಕಳೆದುಕೊಳ್ಳೋ ಕುಟುಂಬಗಳಿಗೆ ವರ್ಷಾಸನ ಅಂದ್ರೆ ಪ್ರತಿ ವರ್ಷ ಒಂದಿಷ್ಟು ದುಡ್ಡು, ಇರೋಕೆ ಮನೆ ಮತ್ತು ಕೌಶಲ್ಯ ತರಬೇತಿ ಕೊಡ್ತೀವಿ ಅಂತ ಭರವಸೆಯನ್ನ ಕೊಟ್ಟಿದೆ. ಆದ್ರೆ ಮಣ್ಣಲ್ಲಿ ದುಡಿಯೋ ಕೈಗಳಿಗೆ ಈ ಹೈಟೆಕ್ ಕೌಶಲ್ಯಗಳು ಎಷ್ಟರ ಮಟ್ಟಿಗೆ ಅನ್ನ ಕೊಡುತ್ತೆ ಅನ್ನೋ ಭಯ ಪ್ರತಿಯೊಬ್ಬರನ್ನೂ ಕಾಡ್ತಿದೆ. ಇನ್ನು ಪರಿಹಾರದ ಮೊತ್ತ ಇಂದು ದೊಡ್ಡದಾಗಿ ಕಾಣಬಹುದು. ಆದರೆ ಪೀಳಿಗೆಗಳಿಂದ ಆದಾಯ ನೀಡ್ತಾ ಇರುವಂತಹ ಭೂಮಿಯ ಭವಿಷ್ಯದ ಮೌಲ್ಯ, ಅದರ ಉತ್ಪಾದನಾ ಸಾಮರ್ಥ್ಯ ಮತ್ತು ಮುಂದಿನ ತಲೆಮಾರಿನ ಬದುಕನ್ನ ಲೆಕ್ಕಕ್ಕೆ ತೆಗೆದುಕೊಂಡ್ರೆ ಕೇವಲ 2 ಕೋಟಿ ರೂಪಾಯಿ ಪರಿಹಾರ ಸಾಕಾ ಎಂಬ ಚರ್ಚೆ ಇದೀಗ ಬಿಡದಿ ಭಾಗದಲ್ಲಿ ಜೋರಾಗಿದೆ. ಇಲ್ಲಿ ಅವರು ಒಂದು ರೈತ ಮಹಿಳೆ ಏನು ಹೇಳ್ತಾರೆ ಅಂತಂದರೆ, ಒಂದು ತಿಂಗಳಿಗೆ ಒಂದು 50,000 ರೂಪಾಯಿ ದುಡಿತಾರೆ, ಸ್ವಾವಲಂಬಿನಿ ಜೀವನ ನಡೆಸ್ಕೊಂಡು ಹೋಯ್ತವ್ರೆ. ರೇಷ್ಮೆ, ಹಸು ಮತ್ತು ತೆಂಗು, ಮಾವು ಎಲ್ಲ ಬೆಳೆಗಳೈತೆ. ಹೈನುಗಾರಿಕೆಯಲ್ಲಿ ಇವತ್ತು ನಮ್ಮ ರೈತ ಮಹಿಳೆ 40,000ರಿಂದ 50,000 ರೂಪಾಯಿ ದುಡಿತಾರೆ. ಅಂಥವ್ರಿಗೆ ಇವರು ಭೂಮಿ ತೊಗೊಂಡು ಒಂದು ವರ್ಷಕ್ಕೆ 25,000 ಕೊಡ್ತೀನಿ, 30,000 ಕೊಡ್ತೀನಿ, 50,000 ಕೊಡ್ತೀನಿ ಅಂತ ಹೇಳ್ತಾರೆ. ಇವನ್ಯಾವನ್ ಕೊಡೋಕ್ಕೆ 2 ಕೋಟಿ 2.5 ಕೋಟಿ ಕೊಡ್ತರು ಅಂತೆಲ್ಲ ಹೇಳ್ತಾ ಇದ್ರಲ್ವಾ, ಅದು ನಿಮ್ಗೆ ಸಾಕಾಗೋದಿಲ್ವಾ? 2.5 ಕೋಟಿ ಕೊಟ್ಬಿಟ್ರು ನಾವು ಇವತ್ತು ಒಂದು ಕೋಳಿ ಮೊಟ್ಟೆ ತಿನ್ನಬೇಕು, ಕೋಳಿನೇ ತಿನ್ಕೊಂಡ್ರೆ ಮೊಟ್ಟೆಯಲ್ಲಿ ಬರ್ತದೆ. ಅದು ಈ ಥರ ನಡೀತಾ ಇದೆ ನಮ್ಮದು ಜೀವನ. ಈ ಭೂಮಿ ಮೇಲೆ ಗೇಯ್ಕೊಂಡು ನಾವು ಸರಿ, ಇವಾಗ 4-5 ಕೋಟಿ ಕೊಡ್ತೆ ಅಂತ ಹೇಳಿದ್ರಪ್ಪ. 4-5 ಕೋಟಿ ಅಲ್ಲ, ಅವ್ನು 40 ಕೋಟಿ ಕೊಟ್ಟರು ಕೊಡಲ್ಲ. ನಿರ್ಧಾರ ನಮ್ಮದೇ ನಿರ್ಧಾರ. ನಾವು ನಿರ್ಧಾರ ಎಲ್ಲ ಗೋಲಿಬಾರ್ ಮಾಡಲಿ ನಾವು ಮಾಡ್ತೀವಿ, ಭೂಮಿ ಬಿಟ್ಕೊಡಲ್ಲ 1 ಇಂಚು. ಯಾಕೆ ಸರ್ ಭೂಮಿ ಮೇಲೆ ಅಷ್ಟು ಪ್ರೀತಿ ನಿಮ್ಗೆ? ಭೂಮಿಯಿಂದ ತಾನೇ ನೀವೇನು ಮಾಡ್ತೀವಿ? ಇರಪ್ಪ ಇವಾಗ ನಿಮಗೆ ಬೆಳೆ ಬೆಳಿತೀವಿ, ನಾವು ಹಾಲು ಕರಿತೀವಿ, ಹಸುಗಳಲ್ಲಿ ಹಾಲು ಕರಿತೀವಿ, ತರಕಾರಿ ಬೆಳಿತೀವಿ. ಸಿಟಿಗೆ 6.5 ಲಕ್ಷ ಲೀಟ್ರ್ ಹಾಲು ಹೋಯ್ತದೆ ಇದಕ್ಕೆ, ನಮ್ಮ ಡೇರಿಗೆ 1 ತಿಂಗಳಿಗೆ. ನೀವು ಹಾಲಿಲ್ಲ ಅಂದ್ರೆ ಏನು ಮಾಡ್ತೀರಾ? DK ಶಿವಕುಮಾರ್ ಪಾಕಿಸ್ತಾನದಿಂದ ತರಿಸ್ಕೊಡ್ತಾನೆ ಹಾಲ. ಸೊ ಸರ್ಕಾರದ ಲೆಕ್ಕಾಚಾರದ ಪ್ರಕಾರ ಪ್ರತಿ ಎಕರೆಗೆ ಸುಮಾರು 2 ಕೋಟಿ ರೂಪಾಯಿ ಪರಿಹಾರ ಸಿಗತ್ತೆ. ಅಂದ್ರೆ 1 ಚದರ ಅಡಿ ಭೂಮಿಯ ಮೌಲ್ಯ ಸುಮಾರು 459 ರೂಪಾಯಿ ಆಗತ್ತೆ. ಆದ್ರೆ ಪ್ರಶ್ನೆ ಏನು ಅಂತಂದ್ರೆ, ಭವಿಷ್ಯದಲ್ಲಿ AICTಗಾಗಿ ಅಭಿವೃದ್ಧಿ ಆಗಲಿರುವಂತ ಈ ಭೂಮಿಯ ನಿಜವಾದ ಮೌಲ್ಯ ಇಷ್ಟೇನಾ, ಅಥವಾ ರೈತರು ಭವಿಷ್ಯದ ಮೌಲ್ಯವನ್ನು ಕಳೆದುಕೊಳ್ತಿದ್ದಾರಾ? ಇನ್ನೊಂದು ಕಡೆ ಇದು ಕೇವಲ ಭೂಮಿ ಪ್ರಶ್ನೆ ಅಲ್ಲ, ತಲೆಮಾರುಗಳಿಂದ ಕೃಷಿಯನ್ನೇ ಬದುಕಿನ ಆಧಾರವಾಗಿಸಿಕೊಂಡಿರುವ ಸಾವಿರಾರು ಕುಟುಂಬಗಳ ಭವಿಷ್ಯದ ಪ್ರಶ್ನೆಯೂ ಹೌದು. ಇಂದು ಹೊಲದಲ್ಲಿ ದುಡಿತಾ ಇರುವಂತಹ ರೈತರ ಮಗ ನಾಳೆ AICTಯಲ್ಲಿ ಉದ್ಯೋಗ ಪಡಿತಾನ? ಹೈನುಗಾರಿಕೆ, ಕೃಷಿ, ರೇಷ್ಮೆ ಮತ್ತು ತೆಂಗಿನ ತೋಟಗಳನ್ನು ನಂಬಿ ಬದುಕ್ತಾ ಇರುವಂತಹ ಮಹಿಳೆಯರಿಗೆ ಪರ್ಯಾಯ ಜೀವನೋಪಾಯ ಸಿಗತ್ತಾ? ಸರ್ಕಾರ ನೀಡ್ತಾ ಇರುವಂತಹ ಪರಿಹಾರದ ಹಣ ಬದುಕಿನ ಭದ್ರತೆಯನ್ನು ನೀಡತ್ತಾ ಅನ್ನೋದು ಪ್ರಶ್ನೆ. ಒಂದ್ ಕಡೆ ಬೆಂಗಳೂರಿನ ಭವಿಷ್ಯವನ್ನು ರೂಪಿಸುವ ಅಭಿವೃದ್ಧಿ ಕನಸು, ಮತ್ತೊಂದು ಕಡೆ ತಮ್ಮ ಭೂಮಿ ಮತ್ತು ತಮ್ಮ ಬದುಕನ್ನು ಉಳಿಸಿಕೊಳ್ಳುವ ರೈತರ ಹೋರಾಟ. ಅಭಿವೃದ್ಧಿ ಮತ್ತು ಅಸ್ತಿತ್ವದ ನಡುವಿನ ಈ ಸಂಘರ್ಷದಲ್ಲಿ ಅಂತಿಮವಾಗಿ ಗೆಲ್ಲೋದು ಯಾರು ಅನ್ನೋದಕ್ಕಿಂತ ನ್ಯಾಯ ಸಿಗೋದು ಯಾರಿಗೆ ಎಂಬುದೇ ಈಗ ಬಿಡದಿಯ ಜನರು ಕೇಳ್ತಾ ಇರುವಂತಹ ದೊಡ್ಡ ಪ್ರಶ್ನೆಯಾಗಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.